SG ಕನ್ನಡ ಕಲಿಕೆಯನ್ನು ವೀಕ್ಷಿಸುವಂತಹ ವೀಕ್ಷಕರಿಗೆ ನಮಸ್ಕಾರಗಳು. ನಾವು ಕಳೆದ ವಿಡಿಯೋದಲ್ಲಿ ಕ್ರಿಯಾಪದಗಳನ್ನು ನೋಡ್ತಾ ಇದ್ವಿ. ಕ್ರಿಯಾಪದದಲ್ಲಿ ಬರುವಂತಹ ಕಾಲರೂಪ ಮತ್ತು ಅರ್ಥರೂಪಗಳ ಬಗ್ಗೆ ತಿಳ್ಕೊತಾ ಇದ್ವಿ. ಕಾಲರೂಪದಲ್ಲಿ ನಾವು ನಿನ್ನೆ ಒಂದು ವಿಡಿಯೋದಲ್ಲಿ ವರ್ತಮಾನ ಕಾಲದ ಕಾಲ ಪ್ರತ್ಯಯಗಳನ್ನ ಜೊತೆಗೆ ಕ್ರಿಯಾಪದಗಳು ಯಾವ ರೀತಿ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ನಾವು ಕ್ರಿಯಾಪದದಲ್ಲಿ ಬರುವಂತಹ ಭೂತಕಾಲದ ಕ್ರಿಯಾಪದಗಳು ಯಾವ ಬರ್ತಾವ. ಇಲ್ಲಿ ಧಾತುಗಳಿಗೆ ದ ಎನ್ನುವ ಕಾಲಸೂಚಕ ಪ್ರತ್ಯಯದೊಡನೆ ಆಖ್ಯಾತ ಪ್ರತ್ಯಯಗಳು ಸೇರಿ ಭೂತಕಾಲದ ಕ್ರಿಯಾಪದಗಳು ಆಗುತ್ತವೆ. ಅಂದ್ರೆ ದ ಅನ್ನುವಂತಹ ಒಂದು ಕಾಲಸೂಚಕ ಪ್ರತ್ಯಯ ಯಾವುದು ಭೂತಕಾಲಕ್ಕೆ ಬರುತ್ತೆ. ಅಂದ್ರೆ ವರ್ತಮಾನ ಕಾಲ ಉತ್ತ, ಭೂತಕಾಲ ದ, ಭವಿಷ್ಯತ್ ಕಾಲ ವ ಅನ್ನುವಂತಹ ಕಾಲಸೂಚಕ ಪ್ರತ್ಯಯಗಳು ಬರ್ತಾವು ಅಂತ ನಾವು ಹೇಳ್ಬೋದು. ಇಲ್ಲಿ ಭೂತಕಾಲದ ಒಂದು ದ ಅನ್ನುವಂತಹ ಕಾಲಸೂಚಕ ಪ್ರತ್ಯಯಕ್ಕೆ ಆಖ್ಯಾತ ಪ್ರತ್ಯಯಗಳು ಸೇರಿ ಭೂತಕಾಲದ ಕ್ರಿಯಾಪದಗಳಾಗುತ್ತೆ ಅಂತ ಹೇಳಿ. ಹಾಗಾದ್ರೆ ಇಲ್ಲಿ ಧಾತು ಪ್ಲಸ್ ಕಾಲಸೂಚಕ ಪ್ರತ್ಯಯ ಪ್ಲಸ್ ಆಖ್ಯಾತ ಪ್ರತ್ಯಯ ಸೇರಿ ಭೂತಕಾಲದ ಕ್ರಿಯಾಪದಗಳು ಆಗ್ತಾವು. ಹಾಗಾದ್ರೆ ಇಲ್ಲಿ ಉತ್ತಮ ಪುರುಷ ಏಕವಚನದಲ್ಲಿ ನಾನು ಅನ್ನುವಂಥದ್ದಕ್ಕೆ ಧಾತು ತಿಳಿ ಕಾಲಸೂಚಕ ಪ್ರತ್ಯಯ ದ ಆಖ್ಯಾತ ಪ್ರತ್ಯಯ ಏನು ಸೇರಿಸಿದಾಗ ತಿಳಿದೇನು ಅನ್ನುವಂತಹ ಭೂತ ಕಾಲದ ಕ್ರಿಯಾಪದ ಉಂಟಾಗುತ್ತೆ. ಅದೇ ತರ ನಾವು ಅದಕ್ಕೆ ತಿಳಿದೆವು. ಇಲ್ಲಿ ತಿಳಿ ಅನ್ನುವಂಥದ್ದು ಧಾತು, ದ ಅನ್ನುವಂಥದ್ದು ಭೂತಕಾಲದ ಕಾಲಸೂಚಕ ಪ್ರತ್ಯಯ, ಏನು ಅನ್ನುವಂಥದ್ದು ಆಖ್ಯಾತ ಪ್ರತ್ಯಯ ಆಗುತ್ತೆ. ಅದೇ ತರ ಮಧ್ಯಮ ಪುರುಷ ನೀನು ಅನ್ನುವಂಥದ್ದಕ್ಕೆ ತಿಳಿ ಧಾತು ಪ್ಲಸ್ ಭೂತಕಾಲದ ಕಾಲಸೂಚಕ ಪ್ರತ್ಯಯ ದ ಪ್ಲಸ್ ಎ ಅನ್ನುವಂತಹ ಆಖ್ಯಾತ ಪ್ರತ್ಯಯ ಸೇರಿದಾಗ ತಿಳಿದೆ ಅನ್ನುವಂಥದ್ದು ಬರುತ್ತೆ. ಅದೇ ತರ ನೀವು ತಿಳಿದಿರಿ ಅನ್ನೋದು ಬರುತ್ತಾ. ನಂತರ ಪ್ರಥಮ ಪುರುಷ ಅವನು ಅವಳು ಅದು. ಇಲ್ಲಿ ಅವನು ಅನ್ನೋದಕ್ಕೆ ಧಾತು ತಿಳಿ ಕಾಲಸೂಚಕ ಪ್ರತ್ಯಯ ದ ಆಖ್ಯಾತ ಪ್ರತ್ಯಯ ಅನು ಸೇರಿದಾಗ ತಿಳಿದನು. ಅದೇ ತರ ಅವಳು ತಿಳಿ ಪ್ಲಸ್ ಕಾಲಸೂಚಕ ಪ್ರತ್ಯಯ ದ ಪ್ಲಸ್ ಅಳು ತಿಳಿದಳು. ನಂತರ ಅದು ಅನ್ನುವಂಥದ್ದಕ್ಕೆ ತಿಳಿ ಪ್ಲಸ್ ದ ಪ್ಲಸ್ ಆಖ್ಯಾತ ಪ್ರತ್ಯಯ ಇತ್ತು ಅಷ್ಟು ಸೇರಿ ತಿಳಿದಿತ್ತು. ಇಲ್ಲಿ ಅವರು ತಿಳಿದರು ಅಂದ್ರೆ ಅವನು ಅವಳು ಬಹುವಚನದಲ್ಲಿ ಅವರು ಆಗುತ್ತೆ. ಹಾಗಾಗಿ ಅವರು ತಿಳಿದರು. ನಂತರ ಅದು ಬಹುವಚನದಲ್ಲಿ ಅವು ತಿಳಿದವು. ಈ ತರ ನಾವು ಭೂತಕಾಲದ ಕಾಲಸೂಚಕ ಪ್ರತ್ಯಯಗಳನ್ನ ಸೇರಿಸಿದಾಗ ಯಾವ ರೀತಿ ಭೂತಕಾಲದ ಕ್ರಿಯಾಪದಗಳಾಗ್ತಾವು ಅನ್ನೋದನ್ನ ನೋಡಿದ್ವಿ. ಈಗ ಭವಿಷ್ಯತ್ ಕಾಲದ ಕ್ರಿಯಾಪದಗಳ ಬಗ್ಗೆ ನೋಡೋಣ. ಇಲ್ಲಿ ಧಾತುಗಳಿಗೆ ವ ಎನ್ನುವ ಕಾಲಸೂಚಕ ಪ್ರತ್ಯಯದೊಡನೆ ಆಖ್ಯಾತ ಪ್ರತ್ಯಯಗಳು ಸೇರಿ ಭವಿಷ್ಯತ್ ಕಾಲದ ಕ್ರಿಯಾಪದಗಳಾಗುತ್ತವೆ. ಇಲ್ಲಿ ಧಾತು ಅನ್ನುವಂಥದ್ದು ಯಾವ್ದಿದೆ, ಕೊಡು ಅನ್ನುವಂತಹ ಧಾತು ಪ್ಲಸ್ ಭವಿಷ್ಯತ್ ಕಾಲದ ಕ್ರಿಯಾಪದ ಯಾವ್ದಾಗುತ್ತೆ, ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ವ ಪ್ಲಸ್ ಅದಕ್ಕೆ ಏನ್ ತಗೋತೀವಿ, ಆಖ್ಯಾತ ಪ್ರತ್ಯಯಗಳನ್ನ ತಗೊಂಡಾಗ ಬರುವಂತಹದ್ದು ಭವಿಷ್ಯತ್ ಕಾಲದ ಕ್ರಿಯಾಪದ. ಅಂದ್ರೆ ಧಾತುವಿಗೆ ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ಪ್ಲಸ್ ಆಖ್ಯಾತ ಪ್ರತ್ಯಯವನ್ನ ತಗೊಂಡಾಗ ನಾವು ಭವಿಷ್ಯತ್ ಕಾಲದ ಕ್ರಿಯಾಪದಗಳನ್ನ ಪಡಿತೀವಿ ಅಂತ. ಹಾಗಾದ್ರೆ ಇಲ್ಲಿ ಕೊಡು ಅನ್ನುವಂತಹ ಒಂದು ಧಾತುವಿಗೆ ಯಾವ ರೀತಿ ನಾವು ಭವಿಷ್ಯತ್ ಕಾಲದ ಕ್ರಿಯಾಪದಗಳನ್ನ ಮಾಡ್ತೀವಿ. ಉತ್ತಮ ಪುರುಷ ಏಕವಚನ ನಾನು ಮತ್ತು ಬಹುವಚನ ನಾವು, ಅವುಗಳಿಗೆ ಹೇಗೆ ಮಾಡಬಹುದು. ನಾನು ಅನ್ನೋದಕ್ಕೆ ಧಾತು ಪ್ಲಸ್ ಕಾಲಸೂಚಕ ಪ್ರತ್ಯಯ ಪ್ಲಸ್ ಅನು ಅನ್ನುವಂತಹ ಆಖ್ಯಾತ ಪ್ರತ್ಯಯವನ್ನ ಕೊಟ್ಟಾಗ ಕೊಡುವೇನು. ಇಲ್ಲಿ ಕೊಡು ಅನ್ನುವಂತಹ ಧಾತು, ವ ಅನ್ನುವಂತಹ ಕಾಲಸೂಚಕ ಪ್ರತ್ಯಯ, ಅದೇ ತರ ಅನು ಅನ್ನುವಂತಹ ಆಖ್ಯಾತ ಪ್ರತ್ಯಯವನ್ನ ಸೇರಿಸಿದಾಗ ನಾನು ಕೊಡುವೆನು, ನಾವು ಕೊಡುವೆವು, ಇದು ಬಹುವಚನದಲ್ಲಿ ಬರುತ್ತೆ. ಅದೇ ತರ ನೀನು ಧಾತು ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ಪ್ಲಸ್ ಆಖ್ಯಾತ ಪ್ರತ್ಯಯ, ನೀನು ಕೊಡುವೆ, ನೀವು ಕೊಡುವಿರಿ, ಬಹು ವಚನದಲ್ಲಿ ಬರುತ್ತೆ. ಅವನು ಕೊಡು ಅನ್ನುವಂತಹ ಧಾತು, ವ ಅನ್ನುವಂತಹ ಕಾಲಸೂಚಕ ಪ್ರತ್ಯಯ
ಅನು ಅನ್ನುವಂತಹ ಆಖ್ಯಾತ ಪ್ರತ್ಯಯ ಕೊಡುವನು, ಅವನು ಕೊಡುವನು. ಕೊಡು ಅನ್ನುವಂತಹ ಧಾತು, ವ ಅನ್ನುವಂತಹ ಕಾಲಸೂಚಕ ಪ್ರತ್ಯಯ ಪ್ಲಸ್ ಅಳು ಅನ್ನುವಂತಹ ಆಖ್ಯಾತ ಪ್ರತ್ಯಯವನ್ನ ಸೇರಿಸಿದಾಗ ಕೊಡುವಳು. ನಂತರ ಅದು ಅನ್ನುವಂಥದ್ದಕ್ಕೆ ಕೊಡು ಅನ್ನುವಂತಹ ಧಾತು, ಅದಕ್ಕೆ ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ಪ್ಲಸ್ ಉದು ಅನ್ನುವಂತಹ ಒಂದು ಆಖ್ಯಾತ ಪ್ರತ್ಯಯವನ್ನ ಸೇರಿಸಿದಾಗ ಅದು ಕೊಡುವುದು. ಅದೇ ತರ ಬಹುವಚನದಲ್ಲಿ ಅವರು ಕೊಡುವರು, ಅವು ಕೊಡುವುವು. ಈ ತರ ನಾವು ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯಗಳನ್ನ ಹಚ್ಚಿದಾಗ ಭವಿಷ್ಯತ್ ಕಾಲದ ಕ್ರಿಯಾಪದಗಳನ್ನ ನಾವು ಪಡಿತೀವಿ ಅಂತ ಹೇಳ್ಬೋದು. ಇಲ್ಲಿವರೆಗೂ ಭವಿಷ್ಯತ್ ಕಾಲದವರೆಗೂ ಕೂಡ ನಾವು ಕ್ರಿಯಾಪದದಲ್ಲಿ ಬರುವಂತಹ ಕಾಲ ಕ್ರಿಯಾರೂಪಗಳನ್ನ ನಾವು ನೋಡಿದ್ವಿ. ಈಗ ಏನ್ ಮಾಡೋಣ ಅಂತಂದ್ರೆ ಕ್ರಿಯಾಪದದಲ್ಲಿ ಬರುವಂತಹ ಅರ್ಥರೂಪ ಕ್ರಿಯಾಪದಗಳು ಯಾವ್ಯಾವು ಅಂತ ತಿಳಿದುಕೊಳ್ಳೋಣ. ಕ್ರಿಯಾಪದಗಳಲ್ಲಿ ನಾವು ಕಾಲರೂಪ ಕ್ರಿಯಾಪದ ಮತ್ತು ಅರ್ಥರೂಪ ಕ್ರಿಯಾಪದಗಳನ್ನ ನೋಡ್ತಾ ಇದ್ವಿ. ಕಾಲರೂಪ ಕ್ರಿಯಾಪದಗಳಲ್ಲಿ ಮೊದಲನೇದು ವರ್ತಮಾನ ಕಾಲ ಕ್ರಿಯಾಪದಗಳು, ಭೂತಕಾಲದ ಕ್ರಿಯಾಪದಗಳು, ನಂತರ ಭವಿಷ್ಯತ್ ಕಾಲದ ಕ್ರಿಯಾಪದಗಳನ್ನ ನೋಡಿದ್ವಿ. ಈಗ ಅರ್ಥರೂಪ ಕ್ರಿಯಾಪದಗಳಲ್ಲಿ ನಾವು ಮತ್ತೆ 3 ವಿಧಗಳನ್ನ ನೋಡ್ತೀವಿ. ಅದರಲ್ಲಿ ವಿಧ್ಯರ್ಥಕ ಕ್ರಿಯಾಪದ, ಅದೇ ತರ ನಿಷೇಧಾರ್ಥಕ ಕ್ರಿಯಾಪದ, ಮೂರನೆಯದು ಸಂಭಾವನಾರ್ಥಕ ಕ್ರಿಯಾಪದಗಳನ್ನ ನಾವು ನೋಡೋಣ. ಮೊದಲನೇದಾಗಿ ವಿಧ್ಯರ್ಥಕ ಕ್ರಿಯಾಪದ. ಅರ್ಥರೂಪ ಕ್ರಿಯಾಪದಗಳಲ್ಲಿ ಮೊದಲೇ ಒಂದು ವಿಧ ವಿಧ್ಯರ್ಥಕ ಕ್ರಿಯಾಪದ. ವಿಧ್ಯರ್ಥಕ ಕ್ರಿಯಾಪದ ಅಂದ್ರೆ ನಾವಿಲ್ಲಿ ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಹಾರೈಕೆ ಮತ್ತು ತೋರಿಕೆಯನ್ನ ತೋರುವಂತಹ ಸಂದರ್ಭಗಳಲ್ಲಿ ಇರುವಂತಹ ಧಾತುಗಳಿಗೆ ಆಖ್ಯಾತ ಪ್ರತ್ಯಯಗಳು ಸೇರಿ ವಿಧ್ಯರ್ಥಕ ಕ್ರಿಯಾಪದಗಳು ಆಗುತ್ತವೆ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಕಾಲಸೂಚಕ ಪ್ರತ್ಯಯ ಬರುವುದಿಲ್ಲ. ಉದಾಹರಣೆಗೆ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ, ಒಳ್ಳೆಯದನ್ನು ಮಾಡಲಿ. ನಾವಿಲ್ಲಿ ಆಶೀರ್ವಾದವನ್ನ ಹೇಳ್ತೀವಿ, ದೇವ್ರು ನಿಮಗೆ ಒಳ್ಳೇದ್ ಮಾಡ್ಲಿ. ಯಾರಾದ್ರೂ ಹಿರಿಯರಿಗೆ ನಾವು ನಮಸ್ಕಾರ ಮಾಡಕ್ ಹೋದಂತ ಸಂದರ್ಭದಲ್ಲಿ ಅವರು ನಮಗೆ ಆಶೀರ್ವಾದ ರೂಪದಲ್ಲಿ ದೇವ್ರು ನಿಮಗೆ ಒಳ್ಳೇದ್ ಮಾಡ್ಲಿ ಅನ್ನುವಂತಹ ಮಾತನ್ನ ಹೇಳ್ತಾರಲ್ಲ, ಅಲ್ಲಿ ಮಾಡಲಿ ಅನ್ನುವಂಥದ್ದು ವಿಧ್ಯರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ಆಗುತ್ತೆ. ಅದೇ ರೀತಿಯಾಗಿ ಅವನು ಪಾಠವನ್ನು ಓದಲಿ, ಅವನಿಗೆ ಹೇಳ್ತಾ ಇದ್ವಿ, ನಾವು ಆಜ್ಞೆಯನ್ನ ಮಾಡ್ತಾ ಇದ್ವಿ, ನೀನು ಅವನ ಪಾಠ ಓದ್ಲಿ ಅಂತ ಹೇಳ್ತೀವಿ. ನಂತರ ಅವನು ಹಾಳಾಗಿ ಹೋಗ್ಲಿ, ಅವನಿಗೆ ಶಾಪವನ್ನ ಕೂಡ ಅಥವಾ ಅವನಿಗೆ ಕೆಟ್ಟದಾಗ್ಲಿ ಅಂತ ಕೂಡ ಕೆಲವೊಬ್ರು ಬಯಸ್ತಾ ಇರ್ತಾರಲ್ಲ, ಅಲ್ಲಿ ಕೋರಿಕೆ ಅಂತ ಕೂಡ ಆಗ್ಬಹುದು. ಹಾಗಾಗಿ ಈ ಮಾಡಲಿ, ಓದಲಿ, ಹೋಗಲಿ, ಅಲ್ಲಿ ಅನ್ನುವಂತಹ ಒಂದು ಆಖ್ಯಾತ ಪ್ರತ್ಯಯ ಬಂತು ಅಂದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ವಿಧ್ಯರ್ಥಕ ಕ್ರಿಯಾಪದ ಅಂತ ಹೇಳ್ತೀವಿ. ಈ ವಿಧ್ಯರ್ಥಕ ಕ್ರಿಯಾಪದವನ್ನ 3 ಪುರುಷಾರ್ಥಗಳಲ್ಲಿ ಯಾವ ರೀತಿ ಹೇಳ್ತೀವಿ ಅನ್ನೋದನ್ನ ತಿಳಿದುಕೊಳ್ಳೋಣ. ಈಗ ಉತ್ತಮ ಪುರುಷ ನಾನು ಅನ್ನುವಂಥದ್ದಕ್ಕೆ ನಾವು ವಿಧ್ಯರ್ಥಕ ರೂಪವನ್ನ ಯಾವ ರೀತಿ ಹೇಳ್ತೀವಿ ಅಂದ್ರೆ ಮಾಡು ಪ್ಲಸ್ ಆಖ್ಯಾತ ಪ್ರತ್ಯಯ ಮಾಡುವೆ, ಬಹುವಚನದಲ್ಲಿ ಮಾಡುವ ಅಥವಾ ಮಾಡೋಣ ಅನ್ನುವಂಥದ್ದು. ಅದೇ ತರ ಮಧ್ಯಮ ಪುರುಷ ನೀನು ಅನ್ನುವಂತ ಏಕವಚನಕ್ಕೆ ಮಾಡು ಪ್ಲಸ್ ಅಲ್ಲಿ ಮಾಡಲಿ, ಅದೇ ತರ ಬಹುವಚನಕ್ಕೆ ಮಾಡಿರಿ ಅನ್ನುವಂಥದ್ದು. ನಂತರ ಪ್ರಥಮ ಪುರುಷ ಅವನು, ಅವಳು, ಅದು ಮೂರಕ್ಕೂ ಕೂಡ ಏನ್ ಬರುತ್ತೆ, ಧಾತು ಮಾಡು ಅನ್ನುವಂಥದ್ದು, ಅದಕ್ಕೆ ಅಲಿ ಅನ್ನುವಂತಹ ಆಖ್ಯಾತ ಪ್ರತ್ಯಯವನ್ನ ಸೇರಿಸಿದಾಗ ವಿಧ್ಯರ್ಥಕ ರೂಪ ಏನಾಗುತ್ತೆ, ಮಾಡಲಿ. ಅದೇ ತರ ಬಹುವಚನ ಕೂಡ ಏನಾಗುತ್ತೆ, ಮಾಡಲಿ ಅನ್ನುವಂಥದ್ದು ಆಗುತ್ತೆ. ಇಲ್ಲಿವರೆಗೂ ಇಷ್ಟು ಹೊತ್ತು ನಾವು ಕೂಡ ಏನ್ ಮಾಡಿದ್ವಿ ಅಂದ್ರೆ ಅರ್ಥರೂಪ ಕ್ರಿಯಾಪದಗಳಲ್ಲಿ ವಿಧ್ಯರ್ಥಕ ಕ್ರಿಯಾಪದ ಅಂದ್ರೆ ಏನು, ಅದರಲ್ಲಿ ಬರುವಂತ ಯಾವ ರೀತಿಯ ಕ್ರಿಯಾಪದಗಳನ್ನ ನಾವು ಮಾಡಬಹುದು ಅನ್ನೋದನ್ನ ತಿಳ್ಕೊಂಡ್ವಿ. ಮುಂದಿನ ಒಂದು ವಿಡಿಯೋದಲ್ಲಿ ನಿಷೇಧಾರ್ಥಕ ಮತ್ತು ಸಂಭಾವನಾರ್ಥಕ ಕ್ರಿಯಾಪದಗಳು ಯಾವ ರೀತಿ ಬರ್ತಾವ ಅನ್ನೋದನ್ನ ತಿಳಿದುಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.